ನಮಸ್ಕಾರ. ಫಾರ್ಮಾ ಇಂಡಸ್ಟ್ರಿಯಲ್ಲಿ ಕ್ವಾಲಿಟಿ ಪಾಲಿಸಿ ಮತ್ತೆ ಕ್ವಾಲಿಟಿ ಅಬ್ಜೆಕ್ಟಿವ್ಸ್ ಅನ್ನೋ ಮಾತುಗಳನ್ನು ನಾವು ಪದೇ ಪದೇ ಕೇಳ್ತಾನೆ ಇರ್ತೀವಿ ಅಲ್ವಾ? ಆದರೆ ನಿಜಕ್ಕೂ ಇವು ಬರೀ ಆಡಿಟ್ ಟೈಮಲ್ಲಿ ತೋಲ್ಸಕ್ಕಿರೋ ಪೇಪರ್ಗಳ ಅಥವಾ ಇದ್ರ ಹಿಂದೆ ಇನ್ನೂ ಆಳವಾದ ಅರ್ಥ ಇದೆಯಾ? ಬನ್ನಿ ಇವತ್ತು ಇದನ್ನೇ ಸ್ವಲ್ಪ ಡೀಟೇಲ್ ಆಗಿ ನೋಡೋಣ. ಹೌದು, ತುಂಬಾ ಜನರಿಗೆ ಹೀಗೇನೆ ಅನ್ಸೋದು. ಆಡಿಟ್ ಬಂತಾ ಈ ಡಾಕ್ಯುಮೆಂಟ್ಸ್ ಹೊರಗೆ ಬರುತ್ತೆ, ಆಡಿಟ್ ಮುಗೀತಾ ವಾಪಸ್ ಕಪಾಟು ಸೇರುತ್ತೆ ಅಂತ. ಆದ್ರೆ ನಿಜವಾಗ್ಲೂ ಇದ್ರ ಕಥೆ ಇಷ್ಟೇನಾ? ಖಂಡಿತ ಇಲ್ಲ. ನಿಜ ಹೇಳ್ಬೇಕಂದ್ರೆ ಈ ಡಾಕ್ಯುಮೆಂಟ್ಸ್ ಒಂದು ಕಂಪನಿಯ ಕಲ್ಚರ್ನ ಕನ್ನಡಿ ಇದ್ದ ಹಾಗೆ. ಕ್ವಾಲಿಟಿ ಬಗ್ಗೆ ಆ ಕಂಪನಿಗೆ ನಿಜವಾಗ್ಲೂ ಎಷ್ಟು ಕಮಿಟ್ಮೆಂಟ್ ಇದೆ ಅನ್ನೋದನ್ನ ಇವು ಕ್ಲಿಯರ್ ಆಗಿ ತೋರಿಸುತ್ತೆ. ಇದು ಬರೀ ಪೇಪರ್ ಅಲ್ಲ, ಇದೊಂದು ರೀತಿ ಕಂಪನಿಯ ಕ್ವಾಲಿಟಿ ಕಾನ್ಷಿಯಸ್. ಹಾಗಿದ್ರೆ ಬನ್ನಿ ಮೊದಲು ಈ ಕ್ವಾಲಿಟಿ ಪಾಲಿಸಿ ಅಂದ್ರೆ ಏನು, ಅದರ ಅಸಲಿ ಅರ್ಥ ಏನು ಅಂತ ತಿಳ್ಕೊಳ್ಳೋಣ. ಸಿಂಪಲ್ ಆಗಿ ಹೇಳೋದಾದ್ರೆ ಕ್ವಾಲಿಟಿ ಪಾಲಿಸಿ ಅಂದ್ರೆ ಅದು ಕಂಪನಿಯ ಒಂದು ಪ್ರಾಮಿಸ್, ಒಂದು ವಾಗ್ದಾನ. ನಾವು ಮಾಡೋ ಪ್ರತಿಯೊಂದು ಮೆಡಿಸಿನ್ ಕೂಡ ಸೇಫ್ ಆಗಿರುತ್ತೆ, ಹೈ ಕ್ವಾಲಿಟಿ ಇರುತ್ತೆ ಮತ್ತೆ ಎಲ್ಲಾ ರೂಲ್ಸ್ ಅನ್ನ ಫಾಲೋ ಮಾಡುತ್ತೆ ಅಂತ ಕಂಪನಿಯ ಟಾಪ್ ಮ್ಯಾನೇಜ್ಮೆಂಟ್ ಕೊಡೋ ಮಾತು ಇದು. ಅಂಡ್ ಈ ಮಾತು ಕಂಪನಿಲಿರೋ ಪ್ರತಿಯೊಬ್ಬರಿಗೂ ಎಲ್ಲರಿಗೂ ಅಪ್ಲೈ ಆಗುತ್ತೆ. ನೋಡಿ, ಒಂದು ಕ್ವಾಲಿಟಿ ಪಾಲಿಸಿನ ಎರಡೂ ರೀತಿ ನೋಡಬಹುದು. ಕೆಲವರು ಇದನ್ನ ಸುಮ್ಮನೆ ಗೋಡೆ ಮೇಲೆ ಫ್ರೇಮ್ ಹಾಕಿ ನೇತಾಕೋಕೆ ಇರುವಂತ ಪೋಸ್ಟರ್ ಅನ್ಕೋತಾರೆ. ಆದ್ರೆ ಅದರ ನಿಜವಾದ ಪರ್ಪಸ್ ಅಲ್ಲ. ಅದು ಪ್ರತಿಯೊಬ್ಬರ ಡೈಲಿ ಕೆಲಸಕ್ಕೆ ಒಂದು ಗೈಡ್ಲೈನ್ ಆಗಿ ಕೆಲಸ ಮಾಡಬೇಕು. ಹಾಗಿದ್ರೆ ಒಂದು ಪಾಲಿಸಿ ನಿಜವಾಗ್ಲೂ ಜಾರಿಯಲ್ಲಿ ಇದೆ, ಆಕ್ಷನ್ನಲ್ಲಿದೆ ಅಂತ ಗೊತ್ತಾಗೋದು ಹೇಗೆ? ಸಿಂಪಲ್. ಎಂಪ್ಲಾಯೀಸ್ SOPಗಳನ್ನ ಅಂದ್ರೆ ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೊಸೀಜರ್ಸ್ಗಳನ್ನ ಕರೆಕ್ಟಾಗಿ ಫಾಲೋ ಮಾಡ್ತಿದ್ರೆ, ಏನಾದ್ರೂ ತಪ್ಪಾದ್ರೆ ಅದನ್ನ ಮುಚ್ಚಿ ಹಾಕ್ತೆ ಓಪನ್ ಆಗಿ ರಿಪೋರ್ಟ್ ಮಾಡ್ತಿದ್ರೆ, ಮತ್ತೆ ಕೆಲಸದಲ್ಲಿ ಶಾರ್ಟ್ಕಟ್ ತಗೋದೇ ಇದ್ರೆ, ಇವೆಲ್ಲವೂ ಆ ಪಾಲಿಸಿ ಜೀವಂತವಾಗಿದೆ ಅನ್ನೋದಕ್ಕೆ ಸಾಕ್ಷಿ. ಸರಿ, ಕ್ವಾಲಿಟಿ ಪಾಲಿಸಿ ಅನ್ನೋದು ಒಂದು ವಾಗ್ದಾನ ಅಥವಾ ಪ್ರಾಮಿಸ್ ಅಂತ ನೋಡಿದ್ವಿ. ಈಗ ಆ ಪ್ರಾಮಿಸ್ನ ಆಕ್ಷನ್ ಆಗು ಕನ್ವರ್ಟ್ ಮಾಡೋದು ಹೇಗೆ? ಇಲ್ಲಿದಾನ ಎಂಟ್ರಿ ಆಗೋದು ಕ್ವಾಲಿಟಿ ಆಬ್ಜೆಕ್ಟಿವ್ಸ್. ಕ್ವಾಲಿಟಿ ಆಬ್ಜೆಕ್ಟಿವ್ಸ್ ಅಂದ್ರೆ ಬೇರೆ ಏನೂ ಅಲ್ಲ, ಕ್ವಾಲಿಟಿ ಪಾಲಿಸಿಯನ್ನ ರಿಯಾಲಿಟಿಗೆ ತರೋ ಸ್ಪೆಸಿಫಿಕ್ ಗೋಲ್ಸ್. ಅಂದ್ರೆ ಪಾಲಿಸಿ ನಮಗೆ ಕ್ವಾಲಿಟಿ ಮುಖ್ಯ ಅಂತ ಹೇಳಿದ್ರೆ, ಆಬ್ಜೆಕ್ಟಿವ್ಸ್ ಆ ಕ್ವಾಲಿಟಿನ ನಾವು ಹೇಗೆ ಅಚೀವ್ ಮಾಡ್ತೀವಿ ಅನ್ನೋ ಪ್ರಶ್ನೆಗೆ ಆನ್ಸರ್ ಕೊಡುತ್ತೆ. ಇವು ಆಕ್ಷನ್ ಪ್ಲಾನ್ ಇದ್ದಾಗೆ. ಕೆಲವು ಉದಾಹರಣೆಗಳನ್ನ ನೋಡೋಣ ಬನ್ನಿ. ಈಗ ಕಳೆದ ವರ್ಷಕ್ಕಿಂತ ಈ ವರ್ಷ ಡಿವಿಯೇಷನ್ಗಳನ್ನ ಕಡಿಮೆ ಮಾಡಬೇಕು, ಅಥವಾ ಎಲ್ಲ ಕ್ಯಾಪಾಗಳನ್ನ ಅಂದ್ರೆ ಕರೆಕ್ಟಿವ್ ಅಂಡ್ ಪ್ರಿವೆಂಟಿವ್ ಆಕ್ಷನ್ಗಳನ್ನ ಡೆಡ್ಲೈನ್ ಒಳಗೆ ಮುಗಿಸ್ಬೇಕು. ಇವೆಲ್ಲ ಪರ್ಫೆಕ್ಟ್ ಎಕ್ಸಾಂಪಲ್ಸ್. ಆದ್ರೆ ನಾವು ಯಾವುದೇ ಗೋಲನ್ನ ಕ್ವಾಲಿಟಿ ಆಬ್ಜೆಕ್ಟಿವ್ ಅಂತ ಕರೆದುಬಿಡ್ಬೋದಾ? ಖಂಡಿತ ಇಲ್ಲ. ಒಂದು ಎಫೆಕ್ಟಿವ್ ಆಬ್ಜೆಕ್ಟಿವ್ಗೆ ಅಂತ ಕೆಲವೊಂದು ಇಂಪಾರ್ಟೆಂಟ್ ಗುಣಗಳಿರಬೇಕು. ಒಂದು ಒಳ್ಳೆ ಕ್ವಾಲಿಟಿ ಆಬ್ಜೆಕ್ಟಿವ್ಗೆ ಮುಖ್ಯವಾಗಿ 3 ವಿಷಯಗಳಿರಲೇಬೇಕು. ಒಂದು, ಅದು ತುಂಬಾನೇ ಕ್ಲಿಯರ್ ಆಗಿರ್ಬೇಕು. 2, ಅದನ್ನ ಅಳತೆ ಮಾಡೋಕ್ಕಾಗಬೇಕು, ಅಂದ್ರೆ ನಾವು ಅದರ ಪ್ರೋಗ್ರೆಸ್ ಅನ್ನ ನಂಬರ್ಗಳಲ್ಲಿ ಟ್ರ್ಯಾಕ್ ಮಾಡಬೇಕು. 3ನೇದು, ಅದಕ್ಕೊಂದು ಟೈಮ್ ಲಿಮಿಟ್ ಇರಬೇಕು. ಒಂದು ಉದಾಹರಣೆ ನೋಡಿ. ನಾವು ಚೆನ್ನಾಗಿ ಕ್ವಾಲಿಟಿ ಮಾಡ್ತೀವಿ ಅಂತ ಹೇಳೋದು ಅದೊಂದು ಅಸ್ಪಷ್ಟ ಆಸೆ ಅಷ್ಟೇ. ಅದಕ್ಕೆ ಹೋಲಿಸಿದ್ರೆ ಈ ವರ್ಷ ರಿಪೀಟ್ ಆಗೋ ಡಿವಿಯೇಷನ್ಸ್ಗಳನ್ನ 20% ಕಡಿಮೆ ಮಾಡ್ತೀವಿ ಅಂತ ಹೇಳೋದು ಇದೊಂದು ಸ್ಮಾರ್ಟ್ ಆಬ್ಜೆಕ್ಟಿವ್. ಯಾಕಂದ್ರೆ ಇದು ಕ್ಲಿಯರ್ ಆಗಿದೆ, ಮೆಜರ್ ಮಾಡಬಹುದು ಮತ್ತೆ ಟೈಮ್ ಬೌಂಡ್ ಕೂಡ ಆಗಿದೆ. ಹೌದು, ಆ 20% ಆ ನಂಬರ್ ಇದೆಯಲ್ಲ, ಅದೇ ಇಲ್ಲಿ ಮ್ಯಾಜಿಕ್. ಆ ಒಂದು ನಿರ್ದಿಷ್ಟ ಸಂಖ್ಯೆ, ಒಂದು ಸುಮ್ಮನೆ ಆಸೆ ಅನ್ನೋದನ್ನ ನಿಜವಾಗ್ಲೂ ಸಾಧಿಸಬಹುದಾದ ಒಂದು ಗೋಲ್ ಆಗಿ ಬದಲಾಯಿಸ್ಬಿಡುತ್ತೆ. ಇದು ಇಡೀ ಟೀಮ್ಗೆ ಒಂದು ಕ್ಲಿಯರ್ ಡೈರೆಕ್ಷನ್ ಕೊಡುತ್ತೆ. ಸರಿ, ಇಲ್ಲಿಯವರೆಗೆ ಎಲ್ಲ ಓಕೆ. ಈಗ ಇದೆಲ್ಲದರ ಬಗ್ಗೆ ರೆಗ್ಯುಲೇಟರ್ಸ್ ಏನ್ ಥಿಂಕ್ ಮಾಡ್ತಾರೆ ಮತ್ತೆ ಇದು ನಮ್ಮ ಡೈಲಿ ಕೆಲಸದ ಮೇಲೆ ಹೇಗೆ ಎಫೆಕ್ಟ್ ಮಾಡುತ್ತೆ ಅನ್ನೋದು ನೋಡೋಣ. ಆಡಿಟ್ ಟೈಮಲ್ಲಿ ರೆಗ್ಯುಲೇಟರ್ಸ್ ಬರೀ ಡಾಕ್ಯುಮೆಂಟ್ಸ್ ನೋಡ್ತಾರಾ, ಅಥವಾ ಅವರು ನಿಜವಾಗ್ಲೂ ಹುಡುಕ್ತಿರೋದು ಬೇರೆ ಏನಾದರೂ ಇದೆಯಾ? ಇಲ್ಲಿ ಒಂದು ತುಂಬಾನೇ ಇಂಪಾರ್ಟೆಂಟ್ ಪಾಯಿಂಟ್ ಇದೆ ನೋಡಿ. ರೆಗ್ಯುಲೇಟರ್ಸ್ ಓಕೆ, ಕ್ವಾಲಿಟಿ ಪಾಲಿಸಿ ಡಾಕ್ಯುಮೆಂಟ್ ಇದೆಯಾ ಅಂತ ಅಷ್ಟೇ ನೋಡಲ್ಲ. ಬದಲಿಗೆ ಆ ಪಾಲಿಸಿನ ಕಂಪನಿಯ ಪ್ರತಿಯೊಬ್ಬ ಎಂಪ್ಲಾಯಿಯೂ ಅರ್ಥ ಮಾಡ್ಕೊಂಡು ತಮ್ಮ ದಿನನಿತ್ಯದ ಕೆಲಸದಲ್ಲಿ ಅಳವಡಿಸ್ಕೊಂಡಿದ್ದೀರಾ ಇಲ್ವಾ ಅಂತ ಚೆಕ್ ಮಾಡ್ತಾರೆ. ಅವರಿಗೆ ಇಂಪ್ಲಿಮೆಂಟೇಷನ್ ಬಹಳ ಮುಖ್ಯ. ಹಾಗಿದ್ರೆ ಈ ಇಡೀ ಚರ್ಚೆಯ ಸಾರಾಂಶ ಇಷ್ಟೇ ನೋಡಿ. ಕ್ವಾಲಿಟಿ ಪಾಲಿಸಿ ಅನ್ನೋದು ಒಂದು ಪ್ರಾಮಿಸ್ ಆದ್ರೆ, ಕ್ವಾಲಿಟಿ ಆಬ್ಜೆಕ್ಟಿವ್ಸ್ ಅನ್ನೋದು ಆ ಪ್ರಾಮಿಸ್ ಅನ್ನ ಉಳಿಸ್ಕೊಳ್ಳೋಕೆ ಮಾಡೋ ಆಕ್ಷನ್ಸ್. ಒಂದು ಇಲ್ದೆ ಇನ್ನೊಂದು ಅಪೂರ್ಣ. ಕೊನೆಯದಾಗಿ ಯೋಚಿಸ್ಲಿಕ್ಕೆ ಒಂದು ಪ್ರಶ್ನೆ. ಪ್ರತಿಯೊಬ್ಬರೂ ತಮ್ಮ ತಮ್ಮ ಕೆಲಸದ ಸ್ಥಳದಲ್ಲಿ ಯೋಚಿಸ್ಬೋದು, ನಮ್ಮ ದಿನನಿತ್ಯದ ಕೆಲಸದಲ್ಲಿ ನಮ್ಮ ಕಂಪನಿಯ ಕ್ವಾಲಿಟಿ ಪ್ರಾಮಿಸ್ ಹೇಗೆ ಕಾಣಿಸುತ್ತೆ, ಹೇಗೆ ವ್ಯಕ್ತವಾಗುತ್ತೆ? ಇದೊಂದು ನಿಜವಾಗ್ಲೂ ಯೋಚಿಸಬೇಕಾದ ವಿಷಯ ಅಲ್ವಾ?